ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಟಿಬೆಟ್ ಕ್ಯಾಂಪ್ಗೆ ಮತ್ತೆ ಸೆಕೆಂಡ್ ವಿಸಿಟ್ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ. ನಾನಿವತ್ತು ಸೆಕೆಂಡ್ ವಿಸಿಟ್ ಬರ್ತಾ ಇರೋದು ಟಿಬೆಟ್ ಕ್ಯಾಂಪಿಗೆ. ನಮ್ಮ ಅಪ್ಪನ್ನ ಕರ್ಕೊಂಡೋಗಿ ಅಂತ ಕೇಳಿದ್ದಕ್ಕೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಕರ್ಕೊಬಂದರು. ಇವಾಗೇನು ನಾವು ನೋಡ್ತಾ ಇದ್ದೀವಿ, ಈ ಗೇಟು ನಾವು ಮೊನ್ನೆ ನನ್ನ ತಮ್ಮನ ಜೊತೆ ಬಂದಿದ್ದಾಗ ಅಪ್ಲೋಡ್ ಮಾಡಿದ್ನಲ್ಲ ಅದರದ್ದು ಟೆಂಪಲ್ದು ಬ್ಯಾಕ್ ಗೇಟ್ ಇದು. ಸೊ ಅಲ್ಲಿಂದ ಮುಂದೆ ಹೋಯಿತು ಅಂತ ಹೇಳಿದ್ರೆ ಇನ್ನೂ 2 ದೇವಸ್ಥಾನಗಳಿದ್ದಾವೆ ಅವ್ರದ್ದೇನೆ, ಟಿಬೆಟ್ ಕ್ಯಾಂಪ್ ಅವ್ರದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿಲೇಜ್ ಬಂದು ಎ ಇಂದ ಯು ವಿಲೇಜ್ ತನಕ ಇದೆಯಂತೆ. ನಮ್ಮಪ್ಪ ಅದನ್ನೇ ಗಾಡಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಬರ್ತಾಯಿದ್ರು. ನಮ್ಮಪ್ಪನಿಗೆ ಅವರು ಚಿಕ್ಕ ವಯಸ್ಸಿಂದ ಇರೋದ್ರಿಂದನೂ ಇಲ್ಲೇ ಇರೋದಲ್ವ, ಸೊ ಅದಕ್ಕೆ ಅವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಟಿಬೆಟ್ ಅವ್ರಿಗೆ ಮತ್ತು ಅವ್ರದ್ದು ದೇವಸ್ಥಾನಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಂತೇಳಿ ನಮ್ಮ ಅಪ್ಪನ ಕರ್ಕೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಎಂಟ್ರೆನ್ಸ್ ಆದ ತಕ್ಷಣವೇ ಈ ಥರ ಇದೆ. ಯೂಶ್ವಲಿ ಇಲ್ಲಿಗೆ ಈವ್ನಿಂಗ್ ಟೈಮ್ ಜಾಸ್ತಿ ಜನ ಬರ್ತಾರೆ. ಮತ್ತು ತಮಿಳ್ನಾಡು ಸೈಡವರು, ನಮ್ಮೂರಿಗೆ ತಮಿಳ್ನಾಡು ಹತ್ರ ಇರೋದ್ರಿಂದ ತಮಿಳ್ನಾಡವರು ಜಾಸ್ತಿ ವಿಸಿಟ್ ಮಾಡ್ತಾರೆ. ಇವಾಗ ಬಿಸಿಲಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ನಾವು ಬಂದಿರೋದೇನೆ ಇವಾಗ ಒಂದು 4:30, 5 o'clock ಅನಿಸುತ್ತೆ. ನೀವೇನಾದ್ರೂ ಪ್ರೀ ವೆಡ್ಡಿಂಗ್ ಶೂಟ್ಗೆ ಮತ್ತು ಪ್ರೆಗ್ನೆನ್ಸಿ ಶೂಟ್ಗೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರೆ ನಮ್ಮ ಕೊಳ್ಳೇಗಾಲ ಸೈಡಲ್ಲಿರೋರು ಈ ಪ್ಲೇಸಲ್ಲೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ತುಂಬ ಸೀನಿಕ್ ಆಗಿದೆ, ವ್ಯೂಸ್ ಎಲ್ಲನೂ ಬೆಟ್ಟಗಳಿದ್ದಾವೆ, ಮತ್ತು ಸೀನರಿ ಇದೆ, ನೇಚರ್ ಇದೆ, ರೋಡ್ಸ್ ಎಲ್ಲ ಅಂತೂ ಸಿಕ್ಕಾಬಟ್ಟೆ ಅಲ್ಟಿಮೇಟಾಗಿ ಮಾಡಿದ್ದಾರೆ ಟಿಬೆಟ್ ಕ್ಯಾಂಪ್ ಅವರು. ನೋಡ್ತಾ ಇರ್ಬೋದು, ಇಲ್ಲಿ ಬಂದು 7 ಸ್ತೂಪಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲೂ ಅಷ್ಟೇ, ನಾನು ಲಾಸ್ಟ್ ವ್ಲಾಗಲ್ಲಿ ಏನು ಹೇಳಿದ್ದೆ, ಅವರು ಪ್ರೇಯರ್ ಮಾಡೋದಕ್ಕೆಲ್ಲ ಅಂತೇಳಿ ಮಾಡಿಕೊಡಿರೋವಂಥ ಸ್ತೂಪ ಇದು. ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಬುದ್ಧಂದು ಮತ್ತು ಅವ್ರ ದೇವರುಗಳದ್ದು ವಿಗ್ರಹಗಳನ್ನ ಇಟ್ಟಿದ್ದಾರೆ ಒಳಗಡೆ. ಬಟ್ ಅದು ಅಷ್ಟೊಂದು ಇದಾಗಿ ಕಾಣಿಸ್ತಾ ಇಲ್ಲ, ಬಿಸಿಲಿದೆ, ಎದುರುಗಡೆ ಬಿಸಿಲಿದೆ, ಅದಕ್ಕೋಸ್ಕರ. ನೋಡ್ತಾ ಇರ್ಬೋದು, ಇಲ್ಲಿ ಆರ್ಕಿಟೆಕ್ಟ್ ಇರ್ಬೋದು ಎಲ್ಲನೂ ನಮ್ಮ ಊರವರೇ ಬಂದು ಇದು ಕೆಲಸ ಎಲ್ಲ ಮಾಡಿಕೊಟ್ಟಿರೋದಂತೆ. ಸೊ ಹಳ್ಳಿ ಕಡೆಯವ್ರನ್ನ ನಾವು ಅಷ್ಟೊಂದು ಕಲೆ ಇರಲ್ಲ ಅವ್ರಿಗೆ, ಹಂಗೆ ಹಿಂಗೆ ಅಂತ ಅನ್ಕೊತೀವಿ. ಬಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ. ಬನ್ನಿ ವ್ಯೂ ತೋರಿಸ್ತೀನಿ. ಇಲ್ಲಿ ಏನು ಸಖತ್ತಾಗಿ ಕಾಣಿಸ್ತೈತೆ ಅಂದರೆ, ಇದೆಲ್ಲ ನಮ್ಮೂರವರೇ ಬಂದು ಕಟ್ಟಿರೋದಂತೆ, ಎಲ್ಲರೂ ಸೇರಿಕೊಂಡು. ನೋಡಿ ಎಷ್ಟೊಂದು ಆರ್ಕಿಟೆಕ್ಚರ್ ಎಲ್ಲ ಎಷ್ಟು ಡಿಸೈನಾಗಿ ಚೆನ್ನಾಗಿ ಮಾಡ್ಸವ್ರೆ. ಆವಾಗ ಬಂದಿದ್ದು ಎಲ್ಲನೂ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ಕೊಂಡವ್ರಲ್ಲ, ಸ್ಕೂಲು, ಹಾಸ್ಪಿಟ್ಲಿಂದ ಹಿಡಿದು ಎಲ್ಲ ಇದೆ. ಜಪ ಮಾಡೋದಲ್ಲಿ ಅವರು ಟೋಟಲಾಗಿ 1, 2, 3, 4, 5, 6, 7. ಇನ್ನು ಇವ್ರುಗಳು ಟಿಬೆಟಿಯನ್ಸ್ ಇದ್ದಾರಲ್ಲ, ಅವರು ಜಪ ಮಾಡಬೇಕಾದ್ರೆ ಈ ಬೆಲ್ಲನ್ನು ತಿರುಗಿಸ್ಕೊಂಡು ಜಪ ಮಾಡೋದಂತೆ. ಸೊ ನಮ್ಮಪ್ಪ ಅದನ್ನು ಹೇಳ್ತಾಯಿದ್ರು. ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳಿ ಬಂದಿದ್ಲು. ಸೊ ಅದಕ್ಕೆ ನಮ್ಮಪ್ಪ ಕೈ ಮುಕ್ಕೊಂಡು ಮಾಡಬೇಕು ಅಂದಿದ್ದಕ್ಕೆ ಕೈ ಮುಗಿತಾ ಇದ್ಲು. ಇಲ್ಲಿ ಅವ್ರದ್ದೇ ಲ್ಯಾಂಗ್ವೇಜಲ್ಲಿ ಏನೇನೋ ಬರೆದಿದ್ದಾರೆ, ನಮಗೆಲ್ಲ ಅರ್ಥ ಆಗಲ್ಲ ಅದು. ನೋಡ್ತಾ ಇರ್ಬೋದು. ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ಕಂಟಿನ್ಯೂಷನ್ ಪಾರ್ಟ್ 2 ವ್ಲಾಗು, ಟಿಬೆಟ್ ಕ್ಯಾಂಪ್ದು, ನಮ್ಮೂರಲ್ಲಿರುವಂಥ ಟಿಬೆಟ್ ಕ್ಯಾಂಪ್ದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ನಾನಿವತ್ತು ನಮ್ಮ ಅಪ್ಪನ ಜೊತೆ ಬಂದಿದ್ದೀನಿ, ಯಾಕಂದರೆ ನಮ್ಮ ಅಪ್ಪ ಆದರೆ ಸ್ವಲ್ಪ ಪೀಸ್ಫುಲ್ಲಾಗಿ ಎಲ್ಲನೂ ತೋರಿಸ್ಕೊಂಡು ಹೋಗುತ್ತೆ ಅಂತೇಳಿ. ನನ್ನ ತಮ್ಮ ಕೆಲಸ ಇರುತ್ತಲ್ಲ, ಬೇಗ ಬೇಗ ಹೋಗೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಮ್ಮಪ್ಪ ಬಂದಿದ್ದಾರೆ. ಇವಾಗ ನೋಡೋಕೆ ಹೋಗಬೇಕು. ಒಂದು ಟೆಂಪಲ್ ವಿಸಿಟ್ ಆಯ್ತು, ಇವಾಗ ನೆಕ್ಸ್ಟ್ ಟೆಂಪಲ್ಗೆ ಹೋಗ್ಬೇಕು. ಇವಾಗ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೆಂಪಲ್ ಅದೇನೆ, ತುಂಬ ದೊಡ್ಡದದು. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಮನೆಗಳ ಮಾತ್ರ ಸಖತ್ ಸೇಫ್ಟಿಯಾಗಿ ಎಲ್ಲ ಮಾಡ್ಕೊಂಡವ್ರು. ನಾನು ಇನ್ನೊಂದು ದೇವಸ್ಥಾನ, ಲಾಸ್ಟ್ ಟೆಂಪಲ್ ಅಂತ ಹೇಳಿದ್ನಲ್ಲ, ಅದರ ವ್ಯೂ ನೋಡ್ತಾ ಇರ್ಬೋದು. ಔಟ್ಸೈಡಿಂದ ಹಿಂಗೆ ಕಾಣಿಸುತ್ತೆ. ತುಂಬ ಪೀಸ್ಫುಲ್ ಆಗಿದೆ, ಯಾರೂ ಕೂಡ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ಬಿಸಿಲಲ್ವ, ಅದಕ್ಕೆ ಒಳಗಡೆ ಇದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ನೋಡೋಣ. ನೋಡ್ತಾ ಇರ್ಬೋದು, ಇಲ್ಲೂ ಸ್ತೂಪಗಳು, ಅವ್ರದ್ದೇ ಆದಂಥ ಸ್ತೂಪಗಳನ್ನ ಕಟ್ಕೊಂಡಿದ್ದಾರೆ. 1, 2, 3, 4 ಇದ್ದಾವೆ. ಏನು ಡಿಸೈನ್ಸ್ ಮಾಡಿದ್ದಾರೆ ಅಂತಂದರೆ ಯಪ್ಪ ನೋಡಿ. ಏಳಿದೆಯಾ? ಮತ್ತೆ ಅಲ್ಲಿ ಹೊಸ್ದಾಗಿ ಕಟ್ತಾ ಇದ್ದಾರೆ ನೋಡಿ ಇನ್ನೊಂದು.
ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಕ್ಕೂ ಚೇರ್ ಇಟ್ಟಿದ್ದಾರೆ. ಹೂಗಳೆಲ್ಲ ಬೆಳೆಸ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡೋರು ಒಟ್ಟಿನಲ್ಲಿ ಅಲ್ವಾ? ಹಾಂ ನೋಡಿ ಇಲ್ಲಿ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಗುರುಗಳೇನೋ ಕೂತ್ಕೊಂಡು ಜಪ ಮಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಮಂಟಪ ಮಾಡಿದ್ದಾರೆ ನೋಡಿ. ಐ ಲವ್ ಯು ಟೂ. ನಮ್ಮಪ್ಪನೇ ಇವತ್ತು ನನಗೆ ಲೋಕಲ್ ಗೈಡು. ನಮ್ಮಪ್ಪನೇ ಹೇಳ್ಕೊಡ್ತಾ ಇರೋದಿಲ್ಲ ಏನೇನಿದೆ ಅಂತ ಹೇಳಿ. ಹಾಂ, ಅವ್ರಿಗೆ ಫಂಡ್ ಬರುತ್ತಣ್ಣ. ಹಾಂ, ಟಿಬೆಟಿಂದ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ನೋಡಿ, ಅದರದ್ದೇನೆ ಫಸ್ಟ್ ಪಾರ್ಟ್ ವ್ಲಾಗ್ ಮಾಡಿದ್ದು, ಪಾರ್ಟ್ 1 ನಾನು. ನಾವು ಇಲ್ಲೇನು ನೋಡ್ತಾ ಇದ್ವಿ, ಇದೇನೇ ಎಂಟ್ರೆನ್ಸು ಟೆಂಪಲ್ದು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದಾಗ ಒಳಗಡೆ ಎಲ್ಲ ಬಿಟ್ಟಿದ್ರು ಆ್ಯಕ್ಚುಲಿ, ಬಟ್ ಇವಾಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಸೊ ನೋಡಬೇಕು ಓಪನ್ ಇದೆಯಾ ಇಲ್ವಾ ಅಂಥೇಳಿ. ಸೊ ಎಂಟ್ರೆನ್ಸ್ ಎಲ್ಲನೇ ನೋಡ್ತಾ ಇರ್ಬೋದು. ಈ ಥರ 3, 4, 5, 6, 7, 8 ಬಿ ಅವೇರ್ ಆಫ್ ದ ಡಾಗ್ ಅಂತ ಹಾಕಿದ್ದಾರೆ ನೋಡಿ. ಇದು ವೆಲ್ಕಮ್ ಟು ರಿಪಾ ಬರ್ಮಾ ಸಮ್ ಡ್ರಂಪ್ ಚೋಕರ್ ರೋಲಿಂಗ್ ಮಾನೆಸ್ಟ್ರಿ ಟೆಂಪಲ್. ರಿಪಾ ಬರ್ಮಾ ಮಾನೆಸ್ಟ್ರಿ. ಎಲ್ಲಿ ಬರ್ದವ್ರೆ? ಬಿ ಅವೇರ್ ಆಫ್ ಡಾಗ್ ಅಂತ. ನಾ ಇದೆ, ಹುಷಾರಾಗಿರಿ ಅಂತ. ಮತ್ತೆ ಅವ್ರು ಬರ್ತಾರಲ್ಲ, ಅವ್ರನ್ನ ಕಚ್ಚಲ್ವಾ? ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಅಲ್ಲಿ ನಾಯಿ ಇದೆ, ಹುಷಾರಂತ ಹಾಕಿದರೆ. ಅದಕ್ಕೆ ಸ್ವಲ್ಪ ಭಯ ಪಡ್ತಾ ಇದೀವಿ ನಾವು ಹೋಗೋದಕ್ಕೆ, ಕಚ್ಬಿಟ್ರೆ ಅಂತೇಳಿ. ನಾವಿವಾಗ ಇಲ್ಲಿ ಬಂದಿದ್ವಲ್ಲ, ಇಲ್ಲಿ ಬಿ ಅವೇರ್ ಆಫ್ ಡಾಗ್ ಅಂತ ಹೇಳಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಸುಮ್ಮನೆ ರಿಸ್ಕ್ ಬೇಡ ಅಂಥೇಳಿ ಹೋಗ್ತಾ ಇಲ್ಲ, ಹೊರಗಡೆಯಿಂದನೇ ನೋಡಿದ್ವಿ ಅಷ್ಟೇ. ನಮ್ಮಪ್ಪನೂ ಸ್ವಲ್ಪ ಭಯ ಪಡ್ತಿದ್ದಾರೆ. ಮಗಳಿದ್ದಾಳಲ್ವ, ನಾವಿಬ್ಬರೇ ಇದ್ದರೆ ಏನೋ ಅನ್ಬೋದಿತ್ತು, ಬಟ್ ಮಗಳಿದ್ದಾಳೆ, ರಿಸ್ಕ್ ತಗೊಳ್ಳೋದು ಬೇಡ ಅಂಥೇಳಿ ಹೊರಡ್ತಾ ಇದ್ದೀವಿ. ಇನ್ನು ನಾವಿಲ್ಲೇನು ನೋಡ್ಕೊಂಡು ಹೊರಟ್ವಿ. ಈ ವಿಲೇಜ್ ಹೆಸರು ವಿ ವಿಲೇಜ್ ಅಂತ ಹೇಳಿ. ಸೊ ನಾನು ಹೇಳ್ದಂಗೆ ಆಗಲೇ A to U ವಿ ವಿಲೇಜ್ ತನಕ ಏನೋ ಇದೆಯಂತೆ. ನಮ್ಮಪ್ಪ ಹೇಳ್ತಾಯಿದ್ರು, ಇಂದ A ವಿಲೇಜಿಂದ ವಿ ವಿಲೇಜ್ ತನಕ. ವಿಲೇಜ್ಗಳಿಗೆ ನಮ್ಮ ಥರ ಈಗ ನಾವು ಆ ಹಳ್ಳಿ ಈ ಹಳ್ಳಿ ಅಂತ ಇಟ್ಕೊತೀವಲ್ಲ, ಹಂಗೆ ಇಟ್ಕೊಂಡಿಲ್ಲ ಇವರು. A ವಿಲೇಜ್ ಟು ವಿ ವಿಲೇಜ್, ಅಲ್ಲಿ ತನಕ ಒಂದೊಂದು ವಿಲೇಜ್ ಒಂದೊಂದು ಕಟ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಹತ್ರ. ಸೊ ಅದಕ್ಕೆ ನಾವು ಚಳಿಗಾಲದಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ನಮಗೆ. ಸಿಕ್ಕಾಪಟ್ಟೆ ಅಂದರೆ ತಡಿಯೋಕ್ಕಾಗಲ್ಲ. ಊಟಿ ಲೆವೆಲ್ಗೇನೆ ಇರುತ್ತೆ ಚಳಿ ಅಲ್ವಣ? ಊಟಿ ಲೆವೆಲ್ ಚಳಿ ಇರ್ತದೆ. ಮತ್ತು ಇಲ್ಲೇನು ದೊಡ್ಡದಾಗಿ ಕಾಣಿಸ್ತಾ ಇದೆ, ಇದು ಅವ್ರದ್ದು ಮೀಟಿಂಗ್ ಹಾಲ್ ಅಂತೆ. ಇನ್ನು ನಾವಿವಾಗ ಟಿಬೆಟ್ ಅವರು ಹೇಳಿದ್ನಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿರೋರು, ಅವ್ರ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಬೆಟ್ಟ ಎಷ್ಟೊಂದು ಹತ್ರ ಇದೆ ಅಂತೇಳಿ. ಅದಕ್ಕೋಸ್ಕರನೇ ನೀವು ಆಲ್ರೆಡಿ ಅವತಾರ್ ಶಿವ ಅಂತೇಳಿ ಅವ್ರದ್ದು ಯೂಟ್ಯೂಬ್ ಎಲ್ಲ ನೋಡ್ತಾ ಇರಬೇಕು. ಅವ್ರ ವ್ಲಾಗಲ್ಲಿ ಎಲಿಫೆಂಟ್ ಅಟ್ಯಾಕ್ ಎಲ್ಲ ಜಾಸ್ತಿ ತೋರಿಸ್ತಾರೆ. ಯಾಕಂತಂದರೆ ನಮಗೆ ಇದೇ ಕಾರಣ, ನಮ್ಮ ಜಮೀನುಗಳಿಗೆಲ್ಲ ತುಂಬ ಹತ್ರ ಇರೋದ್ರಿಂದ ಏನು ಕಾಡು ಸಿಕ್ಕಾಬಟ್ಟೆ ಆನೆ ದಾಳಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ
ಸಿಕ್ಕಾಬಟ್ಟೆ ಸೇಫ್ ಆಗಿರಬೇಕು. ನನ್ನ ತಮ್ಮ ನಮ್ಮಪ್ಪ ಎಲ್ಲರೂ ಇನ್ನೂ ಜೋಳದ ಕಾವಲಿಗೆಲ್ಲ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ನಾನು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಬುದ್ಧಂದು ಸ್ಟ್ಯಾಚು ಕಟ್ತಾ ಇದ್ದಾರೆ ಇವಾಗ. ಸೊ ಇದಾಗ ಅಷ್ಟರಲ್ಲಿ ಇನ್ನೊಂದು 6 ಮಂತ್ ಆಗುತ್ತೆ ಅನಿಸುತ್ತೆ. ಬಟ್ ಸಿಕ್ಕಾಬಟ್ಟೆ ಚೆನ್ನಾಗಿ ಗ್ರ್ಯಾಂಡ್ ಇನಾಗ್ರೇಷನ್ ಮಾಡ್ತಾರೆ. ಹಾಯ್ ಸರ್. बेंगलुरु बेंगलुरु में नर्स है इधर कौन सा उधर यनपो में हाँ 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 यनपो है ना यनपो उधर मद्रास बेंगलुरु में हाँ 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 उधर अभी सेकंड ईयर पढ़ते हैं नर्सिंग में ठीक है अच्छा जी ठीक है सर बाय. ಇನ್ನು ನಾವಿಲ್ಲೇನು ನೋಡಿದ್ವಿ, ಅವರು ನಮ್ಮಪ್ಪನಿಗೆ ಗೊತ್ತಿರೋರಂತೆ ಟಿಬೆಟ್ ಅವರು. ಸೊ ಮಾತಾಡ್ಸಿದ್ರು, ಅದನ್ನು ಮಾತಾಡಿಸ್ಕೊಂಡು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಇವಾಗ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ. ಆಲ್ರೆಡಿ ಓಲ್ಡ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ಒಡಿಸ್ಸಾ ಮತ್ತು ಟಿಬೆಟಿಂದ ಎಲ್ಲ ಬಂದಿದ್ದಾರೆ ಅಂತೇಳಿ. ಸೊ ಅವ್ರ ಮಧ್ಯೆ ಕಾಂಪಿಟೇಷನ್ ನಡೀತಾ ಇದೆಯಂತೆ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಸೇರಿದ್ರು. ಇವತ್ತು ಫೈನಲ್ಸ್ ಇದೆಯಂತೆ ಅದಕ್ಕೆ. ಬಟ್ ಫೈನಲ್ಸ್ಗೂ ನೋಡ್ತಾ ಇರ್ಬೋದು, ಅದಕ್ಕೂ ಟಿಕೆಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. 200 ರೂಪೀಸ್ ಏನೋ ಟಿಕೆಟ್ ಫೀಸ್ ಇಟ್ಟಿದ್ರು. ಸೊ ನನ್ನ ತಮ್ಮ ಹೋಗ್ತೀಯ ನೀನು ಅಂತ ಹೇಳ್ದೆ. ಬಟ್ ನಾನು ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ನಾನು ಹೋಗಲ್ಲ ಅಂತ ಹೇಳಿದೆ. ಈವ್ನಿಂಗ್ ಟೈಮಲ್ಲಿ ಎಲ್ಲ ವಾಕ್ ಮಾಡ್ತಾರಲ್ವಾ. ಓ ಇಲ್ಲಿ ಒಳಗೆ ಹೋಗ್ಬೇಕಾ? ಹ್ಞೂ 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 ಭಯ ಅಚ್ಚುಗೆ. ಇನ್ನು ನಾವಿವಾಗ ಅವ್ರ ಮನೆಗೆ ವಿಸಿಟ್ ಮಾಡಿ ಅವ್ರನ್ನ ಎಲ್ಲ ಮಾತಾಡಿಸ್ಕೊಂಡು ಹೊರಟಿದ್ದಾಯಿತು. ಅವರ ಮಕ್ಕಳೆಲ್ಲ ಬಂದಿದ್ದರು. ಇನ್ನೇನು ಇವಾಗ ಮ್ಯಾಚ್ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ, ಮತ್ತು ಸಮ್ಮರು ಇದೆಯಲ್ವ ಅದಕ್ಕೋಸ್ಕರ ಅಂತೇಳಿ ಬಂದಿದ್ದರು. ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ ಅವ್ರ ಮನೇಲಿ, ಯಾಕಂತಂದರೆ ಸುಮ್ಮನೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ ಅಂಥೇಳಿ ನಾನೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ವೀಡಿಯೋ ಮಾಡಲಿಲ್ಲ. ಜ್ಯೂಸ್ ಎಲ್ಲ ಕೊಟ್ಟಿದ್ದರು, ಅದನ್ನೆಲ್ಲ ಕುಡ್ಕೊಂಡು ಇವಾಗ ನಮ್ಮ ಜಮೀನ್ ಹತ್ರ ಬಂದ್ವಿ. ನಮ್ಮ ಅಪ್ಪ ಜೋಳ ಹಾಕಿದ್ರಲ್ಲ ಅದೆಲ್ಲ ಕಟ್ ಮಾಡಿದ್ದಾರೆ. ಸೊ ನಮ್ಮ ಎತ್ತುಗಳು ಇದ್ದಾವೆ ಇಲ್ಲೇ, ನನ್ನ ತಮ್ಮ ಇಲ್ಲೇ ಇದ್ದಾನೆ. ಬನ್ನಿ ನೋಡೋಣ ಏನು ಮಾಡ್ತಿದ್ದಾನೆ ಅಂತೇಳಿ. ನನ್ನ ತಮ್ಮ. ಇನ್ನು ನನ್ನ ತಮ್ಮನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವನು BCom ಮುಗಿಸಿದ್ದಾನೆ. ಬಟ್ ಇವಾಗ ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡಿಕೊಂಡು ನನ್ನ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಬರಲ್ಲ, ಅವ್ರ ಜೊತೆಲೇ ಇರಬೇಕು ಅಂತೇಳಿ ಬೇರೆಯವ್ರ ಕೈ ಕೆಳಗಡೆ ಎಲ್ಲ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಅಂದರೆ ನಮ್ಮ ದುಡಿಮೆನೇ ನಮಗೆ ಚಂದ, ವ್ಯವಸಾಯನೇ. ನಾನು ಬೇರೆಯವ್ರ ಹತ್ರ ಎಲ್ಲ ಆ ಥರ ಈ ಥರ ಎಲ್ಲ ಅನ್ಸ್ಕೊಂಡಿರೋದಕ್ಕಾಗಲ್ಲ ಅಂತೇಳಿ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಊರಲ್ಲೇ ಇದ್ದಾನೆ ಅವನು. ಅವನಿಗೆ ಆ ಥರ ಎಲ್ಲ ಇರೋದಕ್ಕೆ ಇಷ್ಟ ಆಗಲ್ಲ ಅಂತೆ. ನಾನು ತುಂಬಾ ಫೋರ್ಸ್ ಮಾಡಿದೆ, ಬಟ್ ಅವ್ನಿಗೆ ಇಷ್ಟ ಆಗದೆ ಇರೋ ಲೈಫನ್ನು ನಾವು ಬಲವಂತದಿಂದ ಕೊಡಬಾರ್ದಲ್ವ. ಸೊ ಅದಕ್ಕೋಸ್ಕರ ಅವ್ನು ಏನು ಮಾಡ್ತಾನೋ ಮಾಡಲಿ ಅಂತ ಸುಮ್ಮನೆ ಆಗಿದ್ದೀನಿ. ಅವನು ಆ್ಯಕ್ಚುಲಿ ಗೌರ್ಮೆಂಟ್ ಜಾಬ್ಗೆಲ್ಲ ಟ್ರೈ ಮಾಡ್ತಾ ಇದ್ದ, ಬಟ್ ಇವಾಗ ಯಾವುದು ಕಾಲ್ಫರ್ ಆಗಿಲ್ಲ ಅಂತೇಳಿ ಸುಮ್ಮನೆ ಇದ್ದಾನೆ. ನೋಡ್ತಾ ಇರ್ಬೋದು ನಮ್ಮೂರು ರೋಡಲ್ಲಿ ಕೆಂಪು ಬಸ್ ಹೋಗ್ತಾ ಇರೋದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ತುಂಬ ಖುಷಿಯಾಗುತ್ತೆ ಕೆಂಬಸ್ ಎಲ್ಲ ಹೋಗೋದನ್ನ ನೋಡಿದ್ರೆ ನನಗೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕನೂ ಅದೇ ಬಸ್ಸಲ್ಲಿ ಓಡಾಡಿರೋದಲ್ವಾ. ಸೊ ಅದನ್ನು ನೋಡಿದ್ರೇ ಒಂಥರ ಹೆಮ್ಮೆ ನಮಗೆ. ಇನ್ನು ನಮ್ಮಪ್ಪ ನಾನು ಬರ್ತೀನಿ, ನೀನು ಅವ್ರನ್ನ ಕರ್ಕೊಂಡು ಹೋಗು ಅಂತೇಳಿ ನನ್ನ ತಮ್ಮನ ಹತ್ರ ಬೈಕ್ ಕೊಟ್ಟರು. ಸೊ ಅವನಾಯಿತು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬರ್ತಾ ಇದ್ದಾನೆ. ನಮ್ಮೂರು ರೋಡಲ್ಲಿ ಈ ಥರ ಇರುತ್ತೆ, ಹೋಗ್ತಾ ಇರಬೇಕಾದ್ರೆ ತುಂಬ ಆ ಕಡೆ ಈ ಕಡೆ ಗ್ರೀನರಿ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಬಿಸಿಲಲ್ವಾ, ಬೇಸಿಗೆ, ಅದಕ್ಕೋಸ್ಕರ ಡ್ರೈ ಕಾಣಿಸ್ತಾ ಇದೆ ಅಷ್ಟೇ. ಇಲ್ಲಿ ಒಂದು ಹಳ್ಳ ಕೂಡ ಹರಿಯುತ್ತೆ, ಟಿಬೆಟ್ ಕ್ಯಾಂಪ್ ಬೆಟ್ಟದಿಂದ ಹರ್ಕೊಂಬರೋದು. ಆ ನೀರಿಂದನೇ ನಾವು ಜೋಳ ಅದೆಲ್ಲ ಬೆಳೆಯೋದು, ತರಕಾರಿಗಳು ಏನೇ ಇರ್ಬೋದು ಅದನ್ನೆಲ್ಲ. ಅದಲ್ಲದೆ ಬೋರು ಹಾಕ್ಸ್ಕೊಂಡಿದ್ದಾರೆ, ಬಟ್ ಆ ಮೇಯ್ನ್ ಸೋರ್ಸು ಬೋರೇನೆ. ಮತ್ತು ಆ ನೀರೆಲ್ಲ ಇಲ್ಲದೆ ಇರೋ ಟೈಮಲ್ಲಿ ಸಿಗಲಿಲ್ಲ ಅಂದಾಗ ಅದನ್ನು ಯೂಸ್ ಮಾಡ್ಕೊತಾರೆ ಅಷ್ಟೇ. ಇನ್ನು ಆಲ್ರೆಡಿ ಒಂದು 5:30 ಆಗಿತ್ತು ಅಂತ ಅನಿಸುತ್ತೆ, ಇಲ್ಲ 6 o'clock ಆಗಿತ್ತು ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗು. ಟೆಂಪಲ್ಲು ನೋಡ್ಕೊಂಡು ಬಂದ್ವಿ ಸೆಕೆಂಡ್ ರೌಂಡು. ಮತ್ತು ಅದಾದಮೇಲೆ ಟಿಬೆಟ್ ಅವ್ರ ಮನೆಗೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ಅವ್ರದ್ದು ಪರ್ಸ್ನಲ್ ಎಲ್ಲ ಇರುತ್ತಲ್ವ ಅಂಥೇಳಿ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂಥೇಳಿ ಮತ್ತು ಇವಾಗ ನಾನು ಮನೆಗೆ ಬಂದು ರೀಚ್ ಆಗಿದ್ದಾಯಿತು. ಸಂಡಿಗೆ ಮಾಡ್ತಾಯಿದ್ದಾರೆ ನಮ್ಮಮ್ಮ ನೋಡಿ, ಸಂಡಿಗೆ ಮಾಡ್ತಾಯಿದ್ದಾರೆ. ಸೊ ಇವಾಗ ಸಂಡಿಗೆ ವರ್ಕ್ ಮಾಡಬೇಕು. ಈವ್ನಿಂಗಲ್ಲಿ ಮಾಡ್ಕೊತಾ ಇದ್ದೀವಿ, ಯಾಕಂದರೆ ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿರುತ್ತೆ, ಮಾಡೋಕ್ಕಾಗಲ್ಲ ಅಂಥೇಳಿ. ಬನ್ನಿ ನನ್ನ ತಮ್ಮನ ಮಾತಾಡ್ಸೋಣ.
ವೇಸ್ಟ್ ಅಲ್ವಾ ಇದು ನಾನೇನು ಮಾಡಿಲ್ಲ. ಅಲ್ಲೈತು ಹೋಗ, ನಾನು ಇಟ್ಟಿದ್ದೀನಿ, ಕುಡ್ಕೋಗ. ನಾನೊಂದಿಟ್ಟು ನೀವು ಹೋಗು. ಮುಗಿಸ್ಬಿಟ್ರೆ ಇವತ್ತು ಇನ್ನು ನನ್ನ ತಮ್ಮ ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದ. ಅವರು ಪಾತ್ರೆನ ಎತ್ಕೊಂಬರೋಕ್ಕಾಗಲ್ಲ, ತುಂಬ ಬಿಸಿ ಇದೆ, ತೂಕ ಇದೆ, ಎತ್ಕೊಂಬಂದ್ಬಿಡೋಗಪ್ಪ ಅಂತ ಹೇಳೋದಕ್ಕೆ ಹೋಗಿ ತಗೊಂಬರ್ತಾ ಇದ್ದ. ಅದೇ ನಾನೇನಾದರೂ ಹೇಳಿದರೆ ಹೋಗೆಲೈ ಅಂತ ಹೇಳಿರೋನು. ನೋಡಿ ಗಾಯ್ಸ್ ನಮ್ಮ ಅಮ್ಮ ಸಂಡಿಗೆ ಮಾಡ್ತೈತಿ. ಸಂಡಿಗೆ ವಾವ್! ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಮಾಡ್ಬಿಡ್ತು. ಚೆನ್ನಾಗೆ ಮಾಡ್ತೀನಿ ಕಣೆ ಈಗ. ಮತ್ತೆ ಅದೇನದು ಗಾಯ್ಸ್ ನೋಡಿ ಹೆಂಗ್ ಮಾಡ್ತವ್ರಿ. ಇಷ್ಟೊಂದು ಸಂಡಿಗೆ ಮಾಡ್ತವ್ರೆ, ಇವರು ಮಾಡ್ತವ್ರೆ ನೋಡಿ. ನಮ್ಮ ಅಮ್ಮ ಒಂಚೂರು ಮಿಸ್ಟೇಕ್ ಮಾಡಿಬಿಡ್ತು, ಬೀಳ್ಸೇಬಿಡ್ತು ನಮ್ಮ ಅಜ್ಜಿ ಮಾಡಿರೋದು. ಆಮೇಲೆ ನನ್ನ ಕಾಲು ಒಂಥರ ಚಕ್ಲಿ ಆಗ್ಬಿಟ್ಟೈತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಅಣ್ಣ. ಸಬ್ಸ್ಕ್ರೈಬ್ ಸಬ್ಬದು ಬೇಡ, ಸರ್ಕಲ್ ಲೈಕ್ ಹೇಳಿ. ನೀವು ಹೇಳಿದ್ರೆ ಸಪೋರ್ಟ್ ಜಾಸ್ತಿ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಬರೋರು. See you.